ತಿಂಗಳ 20 ಮಗು ಅಳ್ತಾರೆ ಎಂತ ಒಟ್ಟರು ರೀತಿ ನಾವು ನನಗೂ ಕಂಡಿರೋ ನಂಗಬ್ಬ ಡಾಕ್ಟರ್ ತುಂಬ ಮಗುನೇ ನೋಡಿರಲ್ಲ ಇಲ್ಲ 10 ವರ್ಷ ಮಗಳು ಅವತ್ತು ಬರ್ತಾವ ನಮಗೆ ನಂಗೆ ಮಗಳಿರಲ್ಲ ಅಪ್ಪ ಕಂಡು ಯಾವ ಬಂದಿರಲ್ಲ ಈಗ ಸಹಾಯ ಮಾಡ್ತೀವಿ ಈ ಮುತ್ತಂತ ಮಕ್ಕಳು ಯಾರು ಅಳ್ತಾವ್ರೆ ಇಲ್ಲ ಯಾರು ನಿನ್ನಂಗೆ ಬಂದು ಲೇಟ್ ಅಂಡ್ ರೀನ್ ಸರ್ ಕಡಿಯಪ್ಪ ಏನೋ ಕಳಿಸಿದವ್ರು ನಾನು ಅಂತಾರೆ ಅವಳಿ ಮಗನಿಗೆ ಕೊಟ್ಟೆ ನನಗೆ ಅನ್ನಬ್ಳು ಯಾರೋ ಬಂದ್ರೆ ಜೋಳು ಬರುತ್ತೆ ಅಂತ ಬಂದವ್ರು ಇಬ್ರು ಅಂತ ಹೆಂಗ್ ಕುಣಿತಾವ್ರಿ ಇಲ್ಲಿ ಯಾರೋ ಒಂದು ಅಮ್ಮ ಒಂದು ಅಕ್ಕ ಅಂತ ಸರಿ ಒಂದು ಕೊಟ್ಲು ಹೋದೆ ಅಪ್ಪನ ಕೊಟ್ಲು ವಿಡಿಯೋ ಮಾಡ್ತೀವ್ರದ ಅದನ್ನ ಮಾಡ್ತೀನಿ ಹಿಂಗೆ ಮಾಡಿ ಇಂಥ ಪುಣ್ಯಾತ್ಮರು ಯಾವ ಉತ್ತಮ ಇಬ್ರು ಪ್ರೆಸೆಂಟ್ ಇದ್ದಾರೆ. ಅದು ಆಪರೇಷನ್ ಮಾಡಿದ್ದು 2 ಲಕ್ಷ ಆಗೋಯ್ತು, ಇನ್ನ ಐತಿ ಸ್ಟೋನು ಇದೆಯಾ ಏನೋ ಇದೆಯಾ ಎಲ್ಲಿ ಎಲ್ಲಿತ್ತು ಹಿಂಗಡೆಗ ಸೋಲ್ ಮಾಡಿದ್ರು ಸ್ವಾಮಿ. ಎಲ್ಲರೂ ಶಾಸ್ತ್ರ ಕೇಳ್ಬೇಕಾಯ್ತು. ಸ್ವಾಮಿ ನೆನ್ನೆ ಒಬ್ಳು ಯಾರೋ ಬಂದಿದ್ಲ ಕೈ 11 ವರ್ಷ ಮಗು ಆಯ್ತಂತ ಇಲ್ಲಿ ನಾನು ಹೇಳ್ಕಳಿಸಿದಂತ ಹಿಂಗೆ ತಮ್ಮ ನಂಗೆ ಆಗುತ್ತೆ ಹೋಗು ಅಂತ ಆಗೈತಿ ಆದ್ಮೇಲೆ ಎಲ್ಲ ಶಾಸ್ತ್ರ ಕಡಿದ್ಲಂತೆ ಮಗು ಚೆನ್ನಾಗಿಲ್ಲ ಅಂತ ತಕ್ಷಣ ಬಂದಿದ್ಲು ಅದಕ್ಕೆ ಖುಷಿ ಆಯ್ತು ನಂಗೆ ನೆನ್ನೆ ಸರ್ 11 ವರ್ಷ ಮಗು ಕೂಡ ದೇವ್ರು ಬಿಟ್ಬಿಟ್ರು ಯಾವ ನಾನಂತ ನಮ್ಮ ಮಗ 7 ಮಾತು ಕೇಳ್ಕೊಂಡು ಹಾಲು ತಲೆಗಟ್ಟರಂಗೆ ಆಡ್ತಿದ್ ನೀವೆಲ್ಲ ಏನ್ ತಂಗಿ ನನ್ನ ಯಾವನಪ್ಪ ಹೇಳಿದ್ದ ಬುಡ್ಬುಡಿಕೆ 30 ಸತ್ತಾಗ್ತಾನೆ 44 ವರ್ಷ ಒಂದ್ಸಲ ಸತ್ತಿಲ್ಲ 39ಕ್ಕೆ 30 ವರ್ಷಕ್ಕೆ ಅಲ್ಲ 39 ವರ್ಷ ಸತ್ತಾಗ್ತಾನೆ ಅಂತ ಯಾರೋ ಕುಂಡೆಲ್ಲ ಬರ್ಕೊಂಡು ನಮ್ಮ ಅಮ್ಮನ ತಲೆ ಕಡ್ಸೇನೆ 44 ವರ್ಷ ಒಂದ್ಸಲ ಸತ್ತಿಲ್ಲ ನಿನ್ನು ಸಾಲನೆ ಮಾಡಿಲ್ಲ ದುಡ್ಡಿನ ಆಸನೆ ಹೆಂಗ್ ಸಾಯ್ತಾರ ಅಲ್ಲಿ ಸೀರಿಯಲ್ ಹುಚ್ಚಿಲ್ಲ ಮೊಬೈಲ್ ಹುಚ್ಚಿಲ್ಲ ನನಗೆ ಹೆಂಗ್ ಸಾಯ್ತೀನಿ ನಾನು ಮೊಬೈಲ್ ಇಟ್ಕೊಂಡಿರಲ್ಲ ನಾನು ನೋಡಿದ್ದಿ ಮೊಬೈಲ್ ಇಟ್ಕೊಂಡಿರಲ್ಲ ನೋಡಿ ತಮ್ಮ ನೋಡಿರ್ತಾನೆ ಏನು ಮುಟ್ಟದೇ ಇಲ್ಲ ನಾನು ಎಲ್ಲರೂ ಕೂತಿರ್ತೀನಿ ಎಲ್ಲರೂ ಕೂತಿರ್ತೀನಿ ಮೊನ್ನೆ ಸರ್ ಇಟ್ಟರೆ ಬೋಂಡ ತಿಂತಾನೆ ಯಾವ ವಿಡಿಯೋ ಮಾಡಾಕ್ಬಿಟ್ಟಾನೆ ಸಾಧನೆ ಗುರು ಅಂತ ಮೊನ್ನೆ ಅಲ್ಲಿ ಯಾರೋ ನನಗೆ ಯಾರೋ ಒಬ್ಬ ಪುಣ್ಯಾತ್ಮ ಹಿಂಗೆ ನಮ್ಮ ಒಂಚೂರು ಮ್ಯಾಗಿ ಮರಿ ಬೇಕಿತ್ತು ನಾವು ಹಿಂಗೆ ಸುಮ್ಮನೆ ಮ್ಯಾಗಿ ಮರಿ ಬೇಕು ಅಂತ ಯಾರೋ ಪುಣ್ಯಾತ್ಮ ಅವಂಗಿರುತ್ತ ಚಿತ್ರವಾದ ಹಳ್ಳಿನ ತಾಮನ್ ಕೊಟ್ಟ ಮೀಸೆ ಅಂತ ತಂದು ಕೊಟ್ಟಾಗ ನಾವು ಮೇಕೆ ನಂಗೆ ಮೇಕೆ ಕೊಟ್ಟರು ಅಂತ ಅವನಿಗೆ ಹೋಗಿದ್ದ ನಾಯಿ ಕೊಡಕ್ಕೆ ಅವ್ನು ನಂಗೊಂದು ನಾಯಿ ಕೊಟ್ಟಿದ್ದ ಮತ್ತೆ ರಾತ್ರಿ ಯಾರು ವಿಡಿಯೋ ಮಾಡಿ ನಾನು ಯಾರಿಗೂ ಗೊತ್ತಾಗಲ್ಲ ನಾನಿದ್ರೆ ಎಲ್ಲ ವಿಡಿಯೋ ಮಾಡಾಕ್ಯಾರ ನೋಡಿ 3 ಗಂಟೆ ನಾನು ರಾತ್ರಿ 3 ಗಂಟೆ ಯಾರು ಲೈವ್ ಮಾಡಾಕ್ಯಾರ ನಾನು ಮನೆಯೊಳಗೆ ಹೋಗ ಅಂದೆ ಅವ್ರು ಯಾರು ಹಾಕ್ಯಾರ ಅವನೇ ಗುರು ಬಂದಾರ ನಮ್ಮ ಮನೆಗೆ ಅಂತ ನಮ್ಮ ಅಲ್ಲಿ ಸುಧಾರ ಈಗ ನಮ್ಮ ಮನೆ ಬರಲ್ಲ ನಿಮ್ಮ ಮನೆ ಬರಲ್ಲ ಈ ಶುರು ಮಾಡ್ಕೊಂತಾರೆ ನಮ್ಮ ಮನೆ ಬರಲ್ಲ ಅಂತ ನಾನು ವಾರಕ್ಕೆ ಒಂದು ದಿವಸ ಕೇರಳ ಕಾಶಿ ಬರ್ತೀನಿ ಒಂದು ನಾಯಿ ಗೊತ್ತಿರಲ್ಲ ನಾನು ಬರೋದು 8 ಗಂಟೆ ಬಿಡ್ತೀನಿ ಈ ಕಾರಲ್ಲಿ ಕ್ಲಾಸ್ ಏಸ್ಕೊಂಡು ಗೆಟಪ್ ಚೇಂಜು ಟೋಲಗಳು ನಮ್ಮ ಮಕ್ಕ ತೋರಿಸಲ್ಲ ಸೀದಾ ಮಕ್ಕಳು ನೋಡ್ಕೊಂಡು ನೆಮ್ಮದೇ ಬಂದ್ಬಿಡ್ತೀನಿ ಅಷ್ಟೇ ಮತ್ತು ಸಿಗಾಕೊಂಬಿಟ್ರೆ ಹೆಂಗೆ ಗೊತ್ತಾ ನಿಮ್ಮ ಮನೆಗೆ ಬಂದಿಲ್ಲ ಅಂತ ಅವ್ರು ಬಂದು ನಿಮ್ಮ ಮನೆಗೆ ಬಂದಿಲ್ಲ ಅಂತ ಇವರು ಯಾಕೆ ಬೇಕಪ್ಪ ಅವ್ರು ಪಟಾಕಿ ಹೊಡಿತಾರೆ ರೋಡ್ ಬ್ಲಾಕ್ ಮಾಡ್ತಾರೆ ಇವೆಲ್ಲ ಒಚ್ಚೇ ಇರಬಾರ್ದು ಹೂವು ಹಸಿತೀನಿ ಊರಿಗೆ ಹೋಗಲ್ಲ ನಾನು ಅಷ್ಟೇ ಕಂಡೀಷನ್ ನಂದು ಬರ್ತೀನ ಪಾದ ಪೂಜೆ ಮಾಡ್ಬೇಕು ನಿಂತ್ಕೊಂಡಿರ್ತೀನಿ ನಾವು ನೆಲದಲ್ಲೇ ಪೂಜಿಸ್ಬೇಕು ತರಳಿ ಕಾಲಿಕಲ್ಲ ನಾನು ಹೂವೇ ಹಸೆಯಂಗಿಲ್ಲ ಪಟಾಕಿ ಹೊಡೆಯಂಗಿಲ್ಲ ಅಂದ್ರೆ ಎತ್ತು ಬಿಟ್ಟು ನಾನು ಮುಗಿತು ವೀಲಿಂಗ್ ಮಾಡಿ ಸೇರ್ಕೊಂಡ್ಬಿಟ್ರೆ ಯಾರು ಬೇಕು ಹೊಡಿತೀನಿ ನಾನು ನೋಡ್ತಾರೆ ನಾನು ನಾರ್ಮಲ್ ಆಗಿದ್ದೀನಿ ನಾರ್ಮಲ್ ಆಗಿರೋಣ ಅಂತ ನಮ್ಮ ಭಾವನೆ ಏನು ಗೊತ್ತಾ ಒಬ್ಬರಿಗೆ ಬುದ್ಧಿ ಹೇಳ್ಬೇಕು ವಿನಃ ಅವ್ರಿಗೆ ಕೆಲಸ ಬಾರಿ ಹೋಗಬಾರ್ದು ಯಾರಿಗೂ ಸಹಾಯ ಮಾಡೋ ಹೇಗ್ತಿಲ್ಲ ಆಮೇಲೆ ಯಾರ ಬಗ್ಗೆ ಮಾತಾಡ್ಬಾರ್ದು ಹೌದು ಇದೇ ನಾನು ಹೇಳ್ತಾ ಪಾಲಿಸಿ ನನ್ನ ಕೈ ಬ್ಯಾಡ್ ಮೆಸೇಜ್ ಮಾಡಿ ಸೇರ್ಕೊಂಡು ಅಡ್ರೆಸ್ ಕೊಟ್ಬಿಟ್ರೆ ಅವನು ಎಲ್ಲೇ ಇರಲಿ ನಾನು ಹುಡುಕಿದ್ದೀನಿ ನಾನು ನಂಗೆ ಪ್ರೂವ್ ಮಾಡ್ಬೇಕು ಅವನು ಇಲ್ಲ ಇದಕ್ಕೆ ಬಿಡುತ್ತೆ ಅದು ಬಿಡ್ತಾಳೆ ನೋಡಿದ್ರಲ್ಲ ಯಾರೋ ಬಂದು ಪವಾಡ ಮಾಡ್ತೀಯ ಅಂತ ಹೇಳಿ ಪವಾಡ ಮಾಡ್ತಾನೆ ಸ್ವಾಮಿ ಸ್ವಾಮಿ ಗೊತ್ತಿಲ್ಲ ಅವ್ನು ಊಟ ಸ್ವಾಮಿ ಪವಾಡ ಅಂತ ಗೊತ್ತಾಗೋಯ್ತಲ್ಲ ಸ್ವಾಮಿ ಯಾವತ್ತು ನಂಬಿಕೆ ದೊಡ್ಡ ಪವಾಡ ನಾನು ದೇವ್ರು ಇವತ್ತು ನಂಬಲ್ಲಕ್ಕ ಹಂಗ ಅವ್ರು ಬೈದ್ರು ನನ್ನ ನೀನ್ ಏನ್ ಬೈದ್ರು ನಾನು ಇಲ್ಲೇ ಇರ್ತಿಂತ ಇಲ್ಲಿ ನಿಂತ್ಕೊಂಡು ನಿಮ್ಮನ್ನ ನೋಡ್ತೀನಿ ಎಷ್ಟೊತ್ತಿಗೆ ಬರ್ತಾರೆ ಎಲ್ಲಿ ನಿಂತ್ಕೊಂತಾರೆ ಅಂತ ಕೇಳಿದ್ರು ಒಂದು ತಂಗಿ ಬರುತ್ತೆ ಅವಳಿಗೆ ನನಗೆ ಲೈವಲ್ಲಿ ಹಾಕಿದ್ದೀನಿ ಎಲ್ಲ ಹೇಳಿದಂತೆ ಬದುಕಲ್ಲ ನಿನ್ನ ಲಾಸ್ಟು ಅಂತ ತಿಂಗಳ ಮೇಲೆ 10 ದಿವಸ ತಾಯಿ ಮನೆ ಬರ್ತಾಳೆ ಕರ್ಕೊಂಬರ್ತಾರೆ ಅವಳು ಒಂದೇ ಭಾವನೆ ಅವಳು ನಾನು ತಪ್ಕೊಬೇಕಂತೆ ಹಿಂದಿಲ್ಲಿ ಆಪರೇಷನ್ ಆಯ್ತು ತಪ್ಕೊಂಡ್ರೆ ನಮ್ಮ ಮಕ್ಕಳು ಮೆಸೇಜ್ ಮಾಡ್ತಾರೆ ಒಂದು ಅಜ್ಜಿ ನಾನು ತಪ್ಕೊಂಡಿದ್ದಕ್ಕೆ ಬಂದ್ಕೊಂಡು ಅಜ್ಜಿ ಯಾವನೊಬ್ಬ ಹಾಕಿದ್ದ ನಂಗೆ ಹೆಂಗಸು ಬಿಡ್ತಾರೆ ಅಂತ ಯಾರ ಇನ್ನೊಂದು ಹುಡುಗಿ ಹಾಕಿತ್ತು ಅವನಿಗೆ ಏನಂತ ಗೊತ್ತಾ ಆ ಸ್ವಾಮಿಯವ್ರ ಕಾಲ್ ಮುಟ್ಪ ನಿನ್ ಪಾಪ ಕಳೆಯುತ್ತೆ ಅಂತ ಹಾಕಿದ್ದು ಒಬ್ಳು ಹಾಕ್ತಾರ ಅವರು ಅಂದ್ರ ಬಂದಿದೆ ಈ ಹ್ಯಾಂಡಿಕ್ಯಾಪ್ ಪೇಷಂಟ್ ಕರ್ಕೊಂಡು ರೆಡಿ ಮಾಡ್ಕೊಟ್ಟೆ ಅವತ್ತು ನಂಗೆ ಭಾಳ ಖುಷಿ ಆಗ್ಬಿಟ್ಟು ನಮ್ಮ ಬದುಕಿ ಸಾರ್ಥ ನಡ್ಕೊಂಡೋದು ಇನ್ನ ನನಗೆ ಖುಷಿ ಹೆಂಗ್ ಗೊತ್ತಾ ಆಂಬುಲೆನ್ಸ್ ಅಲ್ಲಿ ಡಾಕ್ಟರ್ಗಳು ಲಾಸ್ಟಿಗೆ ಈ ಟ್ರೈನಿಗೆ ಏನೋ ಮಾರ್ತಾರಲ್ಲ ಪುರಿ ಆ ಪುಣ್ಯಾತ್ಮ ಹಬ್ಬ ಹೇಳಿದಂತೆ ದುರ್ಗಾಸ್ಥಳ ಅಂತಿದೆ ಚೆನ್ನಾಗಿ ಹೇಳ್ಕೊಳ್ಸಾನೆ ಅಲ್ಲಿ ಗುರುಗಳು ಭಾಳ ಜೋರು ಭಾಳ ಕಂಡೀಷನ್ ಅವರಾಗೆ ಮುಟ್ಟಿ ಹುಷಾರಾಗ್ತೀಯ ಅಂತ ಆ ಹುಡುಗಿ ನಡೀತಾನೆ ಇರಲಿಲ್ಲ ಬಂದು ಮುಟ್ಟಿ ಹಿಂಗೆ ನಡ್ಕೊಂಡು ಕಸ ಹೋಗ್ಬಿಟ್ಲು ಅದೇ ಮೊನ್ನೆ ಯಾವುದೊಂದು ಟಿವಿಲಿ ಬಂದಿತ್ತು ಯಾವುದೊಂದು ಪವಾಡ ಅಂತ ಬಂದ್ಬಿಟ್ಟು ಟಿವಿಗೆ ಹಾಕಿ ಸಮಾರಂಭ ಮಾಡ್ತಾರೆ ಅದಲ್ಲ ಒಬ್ರಿಗೆ ಹುಷಾರು ಮಾಡೋದೇ ನಮ್ಮ ದೊಡ್ಡ ಕರ್ತವ್ಯ ಅಲ್ವಾ ಇವತ್ತು ನೀವು ಕೂಡ ಹಣ್ಣಂದ್ರೆ ನಾವು ಬದುಕೋದು ಜಾತ್ಯತೆ ಹಾಕಿಲ್ಲ ಅಂದ್ರೆ ಕೇಳಿದ್ರೆ ಜಾತ್ಯತೆ ಯಾಕೆ ಗೊತ್ತಾ ದುಡ್ಡಿಗೆ ಜಾತಿ ಇಲ್ಲ ಅಂದ್ರೆ ನಮ್ಗೆ ಯಾಕೆ ಜಾತಿಯ ಹೌದು ಆ ಕಾಯಿಲೆ ಬರಂಗಿದ್ರೆ 40 ಹಾಕಿದ್ದು 40 ನಾನು 18 ಹೆಣ್ಮಕ್ಳು ಬೇಕಾ ಗಂಡು ಗುಡ್ಡೊಳಗಿದ್ದು ನಮ್ಮ ಮಕ್ಕಳಲ್ಲೇ ಇದ್ರು ಯಾರು ಕಳೆ ಕೇಳ್ತಿರು ಬ್ಯಾಸ ಹೊಡಿತಿರು ಪಾತ್ರೆ ಬೆಳಗ್ತಿರು ಲೆನ್ಸಾರು ಕಡ್ಕಾಡೋರು ಕಾಲು ನೋವು ಕೈ ನೋವು ಅಂತ ಎಲ್ಲ ಹೊಡೋದ್ರು ಅವಾಗೆಲ್ಲ ಗುಡ್ಲು ತಂದು ಬಿಟ್ಟೋರು ಇಲ್ಲಿ ಹಾಗಾಗಿ ನಾವು ಯಾಕೆ ಜಾತಿ ಕಾಣಬಾರ್ದು ಅಂದ್ರೆ ದುಡ್ಡಿಗೆ ಜಾತಿ ಇಲ್ಲ ನೀರಿಗೆ ಜಾತಿ ಇಲ್ಲ ಹಂಗೆ ಕಾಯಿಲೆ ಬರಂಗಿದ್ರೆ ಎಲ್ಲರೂ ಮುಡ್ತಾರೆ ನೋಟಲ್ಲಿ ಹೌದು
ಎಲ್ಲರ ಕೈಯಿಂದನೂ ಬಂದಿರೋದು. ಹೌದು, ನನಗೆ ಸಮಾರಂಭಕ್ಕೆ ಹೋದಾಗ ಕೆಲವು ಜನ ಹೇಳ್ತಾರೆ, ದೊಡ್ಡ ಶ್ರೀಮಂತರುಗಳು ಈ ಪವಾಡ ಪುರುಷ ಹೇಳ್ತಾರೆ, ನೀವು ಎಲ್ಲ ಕೈ ಮುಗಿಸ್ಕೊಂತೀರಾ, ಯಾಕೆ ಏನು ಮುಗಿಸ್ಕೊಂತೀರಾ, ಕಾಯಿಲೆ ಬರುತ್ತೆ, ದೋಷ ಬರುತ್ತೆ ಅಂತ. ನಾನು ಅಲ್ಲೇ ಹೇಳ್ತೀನಿ ಮಿಕ್ಸ, ಏನು ಗೊತ್ತಾ, ಕಾನ್ಕೆ ಡಬ್ಬೆ ಎಲ್ಲ ತುಂಬಿರ್ತಾರೆ, ಯಾಕೆ ಬೇಕಾಳ್ರಿ ಅಂತೀನಿ ನಾನು. ಅದೆಲ್ಲ ಅವ್ರು ತುಂಬ ಇರ್ತಾರಲ್ಲ, ಅವ್ರ ಕಷ್ಟ ಅವ್ರ ನೋವು ಎಲ್ಲ ಅಲ್ಲೇ ಇರುತ್ತೆ, ಕಾಯಿಲೆ ಅಲ್ಲೇ ಬರುತ್ತೆ. ನಾನಂತೂ ಯಾವತ್ತೂ ಯಾರು ಕಾಯಿಲೆ ಬೇಯಲ್ಲ, ಬೇದಾರ ಗೊತ್ತಾ, ಮಗ್ ಬರಲ್ಲ ಮನೆ ಮಲ್ಗೇನೆ ಅಂತ ಅಹಂಕಾರಗಳಿಗೆ, ದೇವ್ರು ನಂಬಲ್ಲ ಅಂತ ದುರಹಂಕಾರಗಳಿಗೆ, ಬ್ಯಾಡ್ ಮಷೆ ಮಾಡೋ ಕೆಟ್ಟ ಮನಸ್ಸಿರೋ ಅವಿವೇಕಿಗಳು ಬೇರೆ ಬೇಯಂಗಲ್ಲ. ಯಾಕಂದ್ರೆ ನಾವು ನನ್ನ ಭಾವನೆ ಬಂದ ಗೊತ್ತಾ, ನಂದೊಂದು ಪಾಲಿಸಿ ನಮ್ಮ ಅಪ್ಪ ಹೇಳ್ಕೊಟ್ಟ, ಯಾರ ಬಗ್ಗೆ ಮಾತಾಡ್ಬಾರ್ದು, ಒಳ್ಳೇದ್ ಮಾಡ್ತಿದ್ರು ಅದ್ರಲ್ಲಿ ಕೆಟ್ಟು ದುಡುಕ್ತಾರೆ ಈಗ ಜನ. ನಿಲ್ಲಿಸಬಾರ್ದಂತೆ. ಅವ್ರಿಗೆ ಮನಸ್ಸು ನೋವು ಮಾಡಿ ನಾವು ನಿಂದಕರಾದ್ರೆ ನಾವು ದೊಡ್ಡ ರೋಗಿ ಇಷ್ಟ ಆಗ್ತೀವಿ, ಅವ್ರಿಗೆ ಅದೇ ಕಾಯಿಲೆ ಅಂತ ಹೇಳ್ತಾ ನಮ್ಮ ಅಪ್ಪ ಹೇಳ್ತಾನೆ. ಆಮೇಲೆ ನಮ್ಮಪ್ಪ ಆಸೆಯಿಂದ ಕಾಸಿಟ್ಬೇಕು ಅಂತ ಕಲ್ಸೇನೆ ನಮಗೆ, ಸಾಲ ಮಾಡಬಾರ್ದು ಅಂತ. ನಮ್ಮ ತಾಯಿ ಹೇಳ ಕೈಗಾಲಿಸಿ ದಾನ ಮಾಡ್ಬೇಕಂತೆ, ಕೈಲಾಗಿಲ್ಲ ಸುಮ್ಮ ಮನೆ ಬರ್ಬೇಕಂತ. ಇದರ ನಾವು ಕಲ್ತಿರೋದು. ನಾನು ತುಂಬಾ ಬೇಜಾರಾಗೋದು ಯಾರು ಅಂದ್ರೆ, ಈ ಬ್ಯಾಡ್ ಮಷ ಮಾಡಿರ್ತಾರಲ್ಲ, ಅವ್ರ ಮನೇಲಿ ಅವ್ರ ಹೆಂಡತಿ ಮಕ್ಕಳು ಸರಿ ಇರಲ್ಲ, ಅವ್ರ ಫ್ಯಾಮಿಲಿ ಸರಿ ಇರಲ್ಲ, ಅವ್ರ ಹಂಗೆ ಅವ್ರಿಗೆ ಅದೇ ಯೋಚನೆ ಬರ್ತಾ ಇರುತ್ತೆ. ಬಟ್ ನಮಗೆ ಯೋಚನೆ ಬಿಡಲ್ಲ ನೋಡು, ನಾವು ಯಾರು ನೋಡಿ ಚೆನ್ನಾಗಿದ್ಯಾ, ಅವಳು ತಂಗಿ ಇಂದೆ, ಅವಳ ಅಕ್ಕ ಅಂದೆ ಮುಟ್ಬಿಡ್ತೀನಿ. ನನ್ನಲ್ಲಿ ದೋಷ ಇಲ್ಲಮ್ಮ, ನಾನು ಮನ್ಸ್ಬಿಟ್ಟು ಮುಟ್ತೀನಿ, ಯಾರು ಬೇಕಾದ್ರು, ಯಾರು ಈ ಮಕ್ಕಳು ನನಗೆ ಎಲ್ಲೋದ್ರು ಇವೆ. ನಾನು ಅಲ್ಲಿ ನಮ್ಮ ಅಮ್ಮ ಹೇಳ್ತಾಳೆ, ಕಸರಿ ಮುಟ್ಬಾರ್ದು, ಯಾರನ್ನ ಅನ್ಕೊಂತ ತಗೊಳಪ್ಪ ಅಂತ. ಯಾರು ಸಿಗುತ್ತೆ ಅದೃಷ್ಟ ಅಕ್ಕದಾಗೆ ಇರ್ಬಿಟ್ಟದು, ಯಾರು ಸಿಗುತ್ತೆ ಈ ಮಕ್ಕಳು ಪ್ರೀತಿ ಮಾಡೋದು ನೋಡಿ. ದೊಡ್ಡಪ್ಪ ಅಂತಾರೆ, ಅಪ್ಪ ಅಂತಾರೆ, ಚಿಕ್ಕಪ್ಪ ಅಂತಾರೆ, ಮಾವ ಅಂತಾರೆ, ಇದಕ್ಕೆ ದೊಡ್ಡ ಪ್ರೀತಿ ಏನಿಲ್ಲ. ಭಾವ ಅಂತಾರೆ. ಮೊನ್ನೆ ಬೇರೆ ಬಂದ ನನ್ನ ತಮ್ಮನಂಗೆ, ಅವನು ಆಸೆ ಅಂತೆ, ಅವನು ಕ್ಯಾನ್ಸರ್ ಅಂತ, ಅವನಿಗೆ ಅವನಿಗೊಂದು ಆಸೆ ಇದೆ, ನಾನು ತಪ್ಪಿಬೇಕಂತ. ನಂಗೆ ಕ್ಯಾನ್ಸರ್ ತಪ್ಪಿಬೋದ ಅಂದ. ನಾನು ಹೇಳಿದೆ, ನಿನ್ನ ಮನಸ್ಸಿನ ನನ್ನ ಮುಟ್ಟ ಬಂದಿರೋದು ಕಾಯಿಲೆಲ್ಲ ಬಾ ಅಂತೆ. ಇಷ್ಟೇ ವ್ಯತ್ಯಾಸ. ಅವ್ನಿಗೆ ಕ್ಯಾನ್ಸರ್ ಏನೋ ಅಂತೀಗ ಅವ್ರು ಹೇಳ್ತಾನೆ, ಡಾಕ್ಟ್ರ್ ಹೇಳ್ತಾನಂತೆ, ಡಾಕ್ಟ್ರ್ ಆಶ್ಚರ್ಯ ಪಟ್ಟ, ಡಾಕ್ಟ್ರ್ ಆಶ್ಚರ್ಯ ಪಟ್ಟರು ಅಂತ. ಇವನು ಹುಷಾರು ಮಾಡ್ತೀನಿ, ಇವನು ಹುಷಾರು ಮಾಡ್ತೀನಿ. ಅವ್ರು ಡಾಕ್ಟ್ರೇ ಆಶ್ಚರ್ಯ ಪಟ್ಟರಂತೆ. ನಾವಲ್ಲ ದೇವರು, ನಿಮ್ಮ ನಂಬಿಕೆ ದೊಡ್ಡ ದೇವರು. ಇನ್ನ ಮಕ್ಕಳು ಇದೇ ಕೈ ದೇವ್ರು ಸಿಕ್ಕಿರೋದು, ನಾನೇ ದೇವ್ರು ಕೊಟ್ಟು ಮಾತಾಡೋದು, ನನಗೆ ದೇವ್ರು ಸಿಕ್ಕಿರೋದು. ಹಾಗಾಗಿ ನೀವು ಪ್ರಯತ್ನ ದೊಡ್ಡದಲ್ಲ. ಯಾರು ಬಡಬಡಿ ಕೊಟ್ಟು ಅಂದ್ರೆ ಇದೊಂದು ಸೀರೆ ಕೈ ಕೊಟ್ಟರೆ ಮುಗಿತು. ಉಂಗುರ ಮೈಕನಲ್ಲ, ನಾನು ನಮ್ಮನ್ನ ಹೆಂಗ್ ಸುಧಾರ್ತಾರೆ ಬಂಗಾರ. ನಮ್ಮ ಹೆಂಗ್ಸ ಒಂದು 8 ಮಾಡಿಸಿಲ್ಲ ನನ್ನ ಎಂಗೇಜ್ಮೆಂಟಿಗೆ ಉಂಗುರ ಕೊಟ್ಟಿದ್ರು. ಯಾರೋ ಬಂದ್ರು, ನಾನೇ ಮಾಡಿದೆ. ಕಾರ್ ಕೊಡ್ತಾರೆ. ಯಾರೋ ಬಂದ್ರು, ಈಗ ಬೆಳಗ್ಗೆ 3 ಕುರಿ ಕೊಟ್ಟು ತುಮಕೂರಿಗೆ ಸಹಾಯ ಮಾಡಿದೀನಿ. ದೈವ ಪಡ ಎಲ್ಲ ಬಂದು ಕೇಳ್ತಾರೆ. ತುಮಕೂರಿಗೆ ಒಂದು ಆಕ್ಸಿಡೆಂಟ್ ಆಗಬಾರ್ದು ಅಂದ್ರೆ ನಿಮ್ ಗಾಡಿ ಪವರ್ ಸ್ಟಾರ್ ಅಂತ ಹೆಂಗ್ ಅನ್ಸ್ಕೊಂತಾರೆ ಹಂಗೆ ಅನ್ಸ್ಕೊಳ್ಳಿ. ಹೊರಗೊಳಗೆ ನೋಡಿ, ಸಾಮಾನ್ಯವಾಗಿ ಮಲ್ಸಂದಾಗ ಗಾಡಿ ಬಿದ್ದಿ ತೆಗೆದಿರ್ಬೇಕು. ಮೋಸ್ಟ್ಲಿ ಬ್ರಿಡ್ಜಿನ ಕೆಳಗೆ ಗಾಡಿ ಬಿದ್ದಿದೆ. ಹೌದು, ಆಗಿಲ್ಲ ಅಂತ ಹೇಳಿ ವೈಟ್ ಕಲರ್ ಅಪ್ಪಚ್ಚಿ ಇದೇ ಪವಾಡ. ಹೆಸರೇನು ನೀವೇನ್ ತಿನ್ಕೊಂಬಂದಿರ ಅಂತ ಹೇಳ್ತೀನಿ ನಾನು. ಸುಮ್ಕಿರಿ ನೀವು. ನಾನು ಆತರ ಸ್ವಾಮೀಜಿ ಅಲ್ಲ, ನಾನು ಪವಾಡ ನಡೆಯೋದು ನಂದಲ್ಲ. ಅಲ್ಲಿ ಬಿಡ್ತಾರ ಬಾಯ, ಅರ್ಥ ಮಾಡ್ಕೊಂಡು. ಅದಕ್ಕೆ ಏನ್ ಮಾಡ್ತೀರಾ, ದಯವಿಟ್ಟು ಸ್ಟಿಕ್ಕರ್ ಹಾಕೊಳ್ಳಿ. ಯಾವುದೇ ಆಕ್ಸಿಡೆಂಟ್ ಆದ್ರೂ ಏನಾಗಲ್ಲ ಅಂತ ಹೇಳ್ತಾರೆ. ಯಾವುದೇ ಕಳ್ತನ ಆಗಲ್ಲ, ಹೊರ ಕಣ ಹಾಕಿ ಡಿಕ್ಕಿಗಲ್ಲ, ನಿಂಬೆ ನಿಕ್ಬಾರ್ದು, ಕ್ಯಾಶ್ ಕ್ಯಾಲಿ ಡಿಕ್ಕಿಗಲ್ಲ. 4ನೇದು ಸಾಧ್ಯವಾದ್ರೆ ಮೈ ಮೇಲೆ ಅಂತರ ಹಾಕೊಳ್ಳಿ. ನಂಬಿಕೆ ಇದ್ರೆ ಅಂತ ತಮ್ಮ ತರ ಕಾಣೆ ಗಂಡ್ಮಕ್ಳು. ಹೆಣ್ಮಕ್ಳು 3 ದಿನ ಆದ್ಮೇಲೆ ತೆಗೆದು ಸಿಕ್ತು ತಾಳಿ ಕಟ್ಕೋಬಹುದು. ಆಮೇಲೆ ಪ್ರತಿ ಅಮಾವಾಸ್ಯೆ ತಡೆ ಹೊಡಿತೀವಿ. ಕಷ್ಟಗಿದರಿಗೆ ಏನೋ ಆಗಿದ್ರೆ ಮಾತ್ರ, ಸುಮ್ಮನೆ ಯಾರು ಎಲ್ಲ ಮಾಡ್ಬೇಕನ್ನ ವಿಡಿಯೋಲಿ ಎಲ್ಲ ಬರ್ತಾರಲ್ಲ, ತಡೆ ಹೊಡಿತೀರ ಫೋಟೋ ಮಾಡಿಸಿದ್ವಿ. ಬೈ ಚಾನ್ಸ್ ಯಾರಿಗೆ ಅಂತರ ಕೊಡೋದಿಲ್ಲ, ಶಕ್ತಿ ಇಲ್ಲ, ಅವ್ರಿಗೆ ಅಂತರ ಫ್ರೀ ಕಟ್ತೀವಿ. ಸೀರೆ ಕೊಟ್ಟು ಅಕ್ಕಿ ಕೊಟ್ಟು ಜನ ಸುರಾದ್ರು. ಮನೆ ಕಟ್ಟಕ್ಕೆ ಸಣ್ಣ ಪುಟ್ಟ ಸಹಾಯ ಮಾಡ್ತಿದ್ವಿ. ನೋಡಿ ಅಕ್ಕಿಗೆ ನಾವೇನು ದೊಡ್ಡ ಕೊಂಟಲ್ಲ. ಸೀರೆ ಇದು ದೊಡ್ಡ ಸ್ವಲ್ಪ ಹಂಚನೋ ಸೀಟ್ನೋ ಇದಕ್ಕೇನೆ ಕೊಡಿಸಿ ಎಲ್ಲ ಶುರುವಾದರು. ನಮ್ಮ ಮನೆ ಅರ್ಧ ಕೋಟಿ 10 ಕಟ್ಟಿ ಮನೆ ಇನ್ನರ್ಧ ಕಟ್ಟಬೇಕು ಅಂತ. ನಮ್ಮನ್ನೇ ದುಡ್ಡು ಇಷ್ಟು ಕೊಡು ಅಂತ ಕೇಳಬಾರ್ದು. ದಾನ ಮಾಡೋರು, ದಾನ ಇಸ್ಕೊಂಡ್ರು ದುಡ್ಡು ಕೇಳಬಾರ್ದು. ನಮ್ಮನ್ನೇ ಕೇಳೋಕೆ ಶುರುವಾದ್ರು. ಅರ್ಧ ಮನೆ ಕಟ್ಟಿದ್ದೀವಿ, ಕೆಲ್ಸಕ್ಕೆ ಹೋಗಲ್ಲ, ಗಂಟು ಕೆಲ್ಸಕ್ಕೆ ಹೋಗಲ್ಲ, ಮಿಕ್ಕಿದ ದುಡ್ಡು ಮನೆ ನಾವು ಕಟ್ಕೊಡೋಕೆ. ಹಂಗಾಗಿ ನಿಲ್ಸಿದ್ದೀವಿ. ಸಾಕಷ್ಟು ಮನೆಗಳು ಕಟ್ಟೋದಂತೂ ನಾವು ಪೂರ್ತಿ ಕಟ್ಟಿಲ್ಲ. ಎಲ್ಲೂ ಯಾರೋ ಅಂದ್ರೆ ಯಜಮಾನ್ರಿಲ್ಲ, ಮಕ್ಕಳು ಸಾಕ್ತಾ ಇದ್ದೀನಿ, ಗಂಡು ಮನೆ ಸಪೋರ್ಟ್ ಇಲ್ಲ, ತಾಯಿ ಸಪೋರ್ಟ್ ಇಲ್ಲ ಅಂತಕ್ಕಂಥ ಹೆಣ್ಮಕ್ಳಿಗೆ ಏನು ಸಿಕ್ಕಿದ್ರೆ ಹಾಕ್ಕೊಡ್ತೀವಿ. ಅದು ಶುರು ಹಾಕೊಂಡಿರೋದು ಚೆನ್ನಾಗಿರೋಲ್ಲ. ಕೊಡ್ತೀವಿ. ಒಂದು 5 ವರ್ಷ ಕೊಡಿ ಅಂತ ಮೊನ್ನೆ ಹಬ್ಬ ಹೇಳ್ತಾರೆ. 2,000 ಕೊಟ್ಟು ನನ್ನ ತಮ್ಮಗ ಜಗಳ ಆಡ್ತಾನೆ. ಯಾರೋ 2,000 ಅಷ್ಟೇ ಜಾಸ್ತಿ ಕೊಡ್ರಿ ಅಂತಾನೆ. ಲೇಟ್ ಆಗುತ್ತಾ ಅಂತಾನೆ. ಅದಕ್ಕೆ ಈಗೆಲ್ಲ ಸರಿಯಾಗಿ ಕೊಡ್ತೀನಿ. ಈಗ ಮುಂಚೆ ಕೊಡ್ತಿರಲಿಲ್ಲ. ಎಲ್ಲ ನಮ್ಮ ಮಕ್ಕಳು ಶುರು ಯಾರು ಬಂದಾರಲ್ಲ. ಮೊನ್ನೆ ಯಾರು ಬಂದಾನೆ, ಇನ್ನು ಲೇಟ್ ಆಗುತ್ತಾ ಅಂತ ಸುಮ್ಮನೆ ಮಕ್ಕ ನೋಡಿದೆ. ಅವ್ನು ಹೇಳ್ದ ಕೊಡ್ತಾನೆ, ಆಮೇಲೆ ಕೊಡ್ತಾರೆ, ಅದೇ ಸುಮ್ಮನೆ ನಾವು ಮೊನ್ನೆ ಕೇಳ್ತಾನೆ. ನನ್ನೇ ಬಂದು ಸೆಕ್ಯೂರಿಟಿ ಅಂತ ನನ್ನೇ ಏನಪ್ಪ ಅಂದೆ. ಅಲ್ಲಿ ಇತ್ತೀನಿ ನಾನು. ಸ್ವಾಮಿ ಇದನ್ನ ಅಂತ ನನ್ನೇ ಎಲ್ಲ ವಯನ್ ಕುಡ್ಕೊಂಡು ಒಂದು ಫೋನ್ ನಂಬರ್ ಕೊಡು ಅಂತ. ಫೋನ್ ನಂಬರ್ ಕೊಟ್ಟೆ 100